ಬೈಕ್ ಟ್ಯಾಕ್ಸಿಗಳು ಮತ್ತೆ ರೋಡಿಗೆ ಇಳಿದಿದ್ದಾವೆ. ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಭವಿಷ್ಯ ಇನ್ನೊಂದು ತಿಂಗಳಿನಲ್ಲಿ ನಿರ್ಧಾರವಾಗಲಿದೆ. ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿಯನ್ನ ಮುಂದುವರಿಸುವ ಬಗ್ಗೆ ನಿಯಮಗಳನ್ನ ರೂಪಿಸಲು ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಹೈಕೋರ್ಟ್ 1 ತಿಂಗಳು ಗಡುವನ್ನ ನೀಡಿದೆ. ಓಲಾ, ಊಬರ್ ಬೈಕ್ ಟ್ಯಾಕ್ಸಿ ನಿಷೇಧಿಸಿದ್ದಂತಹ ಏಕಸದಸ್ಯ ಪೀಠದ ಆದೇಶವನ್ನ ಪ್ರಶ್ನೆ ಮಾಡಿ ಆಪರೇಟರ್ಗಳು ಸಲ್ಲಿಸಿದ್ದಂತಹ ಮೇಲ್ಮನವಿಯ ವಿಚಾರಣೆ ನಡೆಸಿದಂತಹ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತಹ ವಿಭು ಬರ್ಖು ಅವರಿದ್ದಂತಹ ಪೀಠ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದೆ. ಬೈಕ್ ಟ್ಯಾಕ್ಸಿಗಳ ಸೇವೆ ಕಾರ್ಯಾಚರಣೆ ಮುಂದುವರಿಸುವ ಸಂಬಂಧ ನಿಯಮ ರೂಪಿಸುವ ಬಗ್ಗೆ 1 ತಿಂಗಳಿನಲ್ಲಿ ತನ್ನ ನಿಲುವು ತಿಳಿಸಲು ಹೈಕೋರ್ಟ್ ಬುಧವಾರ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದೆ. ಬೆಂಗಳೂರು ನಗರ ಸೇರಿ ರಾಜ್ಯದ ವಿವಿಧೆಡೆ ನಗರಗಳಲ್ಲಿ ಓಲಾ, ಊಬರ್ ಬೈಕ್ ಟ್ಯಾಕ್ಸಿ ಸೇವೆ ಸ್ಥಗಿತಗೊಳಿಸಿದ್ದಂತಹ ಏಕಸದಸ್ಯ ಪೀಠದ ಆದೇಶವನ್ನ ಪ್ರಶ್ನೆ ಮಾಡಿ ಆಪರೇಟರ್ ಸಲ್ಲಿಸಿರುವಂತಹ ಮೇಲ್ಮನವಿ ವಿಚಾರಣೆಯನ್ನ ನಡೆಸಿ ಈ ಒಂದು ಆದೇಶವನ್ನ ನೀಡಲಾಗಿದೆ. ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯಯುತವಾಗಿ ವ್ಯವಹಾರವನ್ನ ನಡೆಸಲಿಕ್ಕೆ ಸಂವಿಧಾನಬದ್ಧ ಹಕ್ಕಿದೆ. ಬೈಕ್ ಟ್ಯಾಕ್ಸಿ ಸೇವೆ ವಿಚಾರವಾಗಿ ಸರ್ಕಾರ ನಿಯಮವನ್ನ ರೂಪಿಸುವ ಚಿತ್ತವನ್ನ ಹರಿಸಬಹುದು. ಈಗಾಗಲೇ 13 ರಾಜ್ಯಗಳ ನಿಯಮ ರೂಪಿಸಿಕೊಂಡಿದ್ದಾವೆ. ಆದರೆ ನೀವು ನಿಷೇಧ ವಿಧಿಸಿದ್ದೀರಿ. ಈ ರೀತಿ ನಿಷೇಧ ಎಷ್ಟು ರೀತಿಯ ಸರಿ ಎನ್ನುವುದನ್ನ ನ್ಯಾಯಪೀಠ ಪರಿಶೀಲನೆ ಮಾಡಬೇಕಾಗಿದೆ ಅಂತ ಹೇಳಿ ನ್ಯಾಯಾಲಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆಯಿಂದ ಸಂಚಾರ ದಟ್ಟಣೆ ಆಗೋದಿಲ್ಲ. ಕಾರುಗಳು ಸಂಚರಿಸಿದ ಕಡೆಯೂ ಕೂಡ ಬೈಕ್ಗಳು ಸಂಚರಿಸಬಹುದು. ಅಲ್ಲದೆ ಜೀವನೋಪಾಯಕ್ಕೆ ಅದೆಷ್ಟೋ ಮಂದಿ ಆ ಒಂದು ಸೇವೆಯನ್ನ ಅವಲಂಬಿಸಿಕೊಂಡಿದ್ದನ್ನ ನ್ಯಾಯಾಲಯ ಗಮನಿಸಿದೆ. ಈ ಎಲ್ಲಾ ಅಂಶಗಳನ್ನ ಪರಿಗಣಿಸಿ ಸರ್ಕಾರ ನೀತಿಯನ್ನ ರೂಪಿಸೋದಾದ್ರೆ ಸಮಯವನ್ನ ನೀಡುತ್ತೇವೆ. ಈ ಬಗ್ಗೆ ನಿಮ್ಮ ಒಲವನ್ನ ತಿಳಿಸಿ ಅಂತ ಕೋರ್ಟ್ ಹೇಳಿದೆ. ಹೀಗಾಗಿ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ಬೈಕ್ ಟ್ಯಾಕ್ಸಿ ಭವಿಷ್ಯ ನಿರ್ಧಾರವಾಗಲಿದೆ. ಮತ್ತೆ ಬೈಕ್ ಟ್ಯಾಕ್ಸಿ ಸೇವೆ ಆರಂಭವಾಗಲಿ ಅಂತ ಹೇಳಿ ಲಕ್ಷಾಂತರ ಜನರು ಬಯಸ್ತಾ ಇದ್ರು. ಸರ್ಕಾರ ಸೂಕ್ತ ನಿಯಮಗಳನ್ನ ರೂಪಿಸಿ ಬೈಕ್ ಟ್ಯಾಕ್ಸಿ ಸಂಚಾರಕ್ಕೆ ಅನುವು ಮಾಡಿಕೊಡಲಿ. ರ್ಯಾಪಿಡೋ, ಊಬರ್, ಓಲಾ ಬೈಕ್ ಸೇವೆ ಆರಂಭವಾಗಲಿ, ಜನರಿಗೆ ಅನುಕೂಲವಾಗಲಿ.